ಕೆ ಡಿ ಸಿನಿಮಾದ ಹೈಲೈಟ್ಸ್ ಅದು ಸಾಂಗ್ ರಿಲೀಸ್ ಇವೆಂಟ್ದು ಏನಪ್ಪ ಅಂತಂದರೆ ಈ ಚಿತ್ರದ ಹಾಡು ಏನಿದೆ ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಹಾಡು. ಈ ಹಾಡಿನ ಸಾಂಗ್ ರಿಲೀಸ್ ಇವೆಂಟಲ್ಲಿ ನೋರಾ ಫತೇ ಏನಿದ್ದಾರೆ ಇವರು ಸೀರೆಯನ್ನು ಉಟ್ಕೊಂಡು ಬಂದಿದ್ದರು. ಎಲ್ಲರೂ ನಿರೀಕ್ಷೆ ಇತ್ತು ಗ್ಲಾಮರಸ್ ಡ್ರೆಸ್ಸಲ್ಲಿ ಬರ್ತಾರಂತೆ. ಆದರೆ ಅದು ಸುಳ್ಳಾಗಿ ನೀಲಿ ಬಣ್ಣದ ಚಂದದ ಒಂದು ಸೀರೆಯನ್ನು ಉಟ್ಕೊಂಡು ಅದನ್ನು ಉಟ್ಕೊಳ್ಳಿಕ್ಕೆ ಸಾಕಷ್ಟು ಟೈಮ್ ತೊಗೊಂಡು ಇಡೀ ಪ್ರೋಗ್ರಾಮ್ ಲೇಟಾಗಿ ನಂತರ ಅಷ್ಟೇ ಚೆಂದಾಗಿ ಇವೆಂಟಿಗೆ ಬಂದರು ನೋರಾ ಫತೇಹಿ. ಇವರು ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡಿದರು. ಚಿತ್ರದ ಈ ಹಾಡನ್ನು ಹಾಡುವಂಥ ಪ್ರಯತ್ನ ಮಾಡಿದರು, ಡ್ಯಾನ್ಸ್ ಮಾಡಿದರು. ಒಂದು ರೀತಿ ಕಲರ್ಫುಲ್ ಆಗಿತ್ತು ಈ ಒಂದು ಇವೆಂಟ್. ಇಲ್ಲಿ ಇನ್ನಷ್ಟು ಹೈಲೈಟ್ಸ್ ಅಂತಂದರೆ ಸಿನಿಮಾ ಏನೈತಿ 2 ಪಾರ್ಟಲ್ಲಿ ಬರುತ್ತೆ. ಮೊದಲ ಪಾರ್ಟ್ ಏಪ್ರಿಲ್ 30ನೇ ತಾರೀಕು. ಹಾಗೆಯೇ ಸಾಕಷ್ಟು ನಿರೀಕ್ಷೆ ಇರುವಂಥ ಚಿತ್ರ. ಈ ಒಂದು ಚಿತ್ರದ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಅದ್ಭುತವಾದ ಸಂಗೀತವನ್ನು ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ. ಸರ್ಸೆ ಸರ್ಸೆ ಏನಿದೆಯಲ್ಲ, ಈ ಹಾಡನ್ನು ಕೇಳಿದರೆ ನಿಮಗೆ ಅದರ ಫ್ಲೇವರ್ ಗೊತ್ತಾಗುತ್ತೆ, ಯಾವ ಥರದ ಸಂಗೀತವನ್ನು ಅರ್ಜುನ್ ಜನ್ಯ ಅವರು ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ತುಂಬ ವಿಶೇಷವಾದ ಹಾಡು. ಹಾಗೆಯೇ ಲಿರಿಕಲ್ ವ್ಯಾಲ್ಯೂ ಅಂತ ಬಂದಾಗ ಜೋಗಿ ಪ್ರೇಮ್ ಅವರು ಸ್ವಲ್ಪ ಪೋಲಿತನವನ್ನು ಈ ಒಂದು ಹಾಡಲ್ಲಿ ಇಟ್ಟಿರುವಂಥದ್ದು ಆ ಥರ ಹಾಡಿದೆ. ಸಂಜಯ್ ದತ್ ಮತ್ತು ನೋರಾ ಫತೇಹಿ ಅವರ ಮೇಲೆ ಈ ಒಂದು ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಹಾಡಿನಲ್ಲಿದೆ. ತುಂಬ ರಿಚ್ ಆಗಿರುವಂಥ ಹಾಡು. ಈಗ ಬಿಟ್ಟಿರುವಂಥದ್ದು ಬರೀ ಲಿರಿಕಲ್ ವಿಡಿಯೋದಲ್ಲಿ ಒಂದಷ್ಟು ಫೋಟೋಸ್ ಇದೆ. ಒಟ್ಟಾರೆಯಾಗಿ ಈ ಒಂದು ಹಾಡು 3 ನಿಮಿಷದ ಮೇಲೆ ಇರುವಂಥದ್ದು. ಇದನ್ನು ಈಗ ಬಿಟ್ಟಿರುವಂಥದ್ದು 4ನೇ ಹಾಡಾಗಿ. ಮೊದಲನೇ ಹಾಡು, 2ನೇ ಹಾಡು, 3ನೇ ಹಾಡು ತುಂಬ ಹಿಟ್ ಆಗಿದೆ. ಹಾಗೆಯೇ ಮೊದಲೇ ಹಾಡು ಏನಿದೆ ಅದನ್ನು ರಕ್ಷಿತಾ ಪ್ರೇಮ್ ಅವರು ರಿಲೀಸ್ ಮಾಡಿದರು. ಈ 4ನೇ ಹಾಡನ್ನು ಕೂಡ ಅವರೇ ರಿಲೀಸ್ ಮಾಡಿರುವಂಥದ್ದು. ಗುಡ್ ಲಕ್ ಅಂತಾರೆ ಅವ್ರಿಗೆ. ಅವ್ರು ರಿಲೀಸ್ ಮಾಡಿದರೆ ಹಿಟ್ ಆಗುತ್ತಂತೆ. ಅದೇ ಥರ ಈ ಹಾಡಿದೆ, ಎಲ್ಲರಿಗೂ ಇಷ್ಟ ಆಗೋ ಥರನೇ ಇದೆ. ಹಾಗೆಯೇ ಏನೇನು ಬೇಕು ಹುಡುಗರಿಗೆ ಆ ಥರದ ಕಂಟೆಂಟು ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.